ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಹತ್ತಿಕಾಯಿ ಸುಕ್ಕ ಮಾಡ್ತಾ ಇದ್ದೇನೆ ನಾನು. ಕ್ಲಸ್ಟರ್ ಫಿಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದಕ್ಕೆ ತುಂಬ ಚೆನ್ನಾಗಿರ್ತದೆ. ಮಂಗಳೂರು ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ. ಇದರ ಸುಕ್ಕ ತುಂಬ ಒಳ್ಳೆಯದು. ಆರೋಗ್ಯಕ್ಕೆ ಉಂಟಲ್ಲ, ಹೆಲ್ತ್ ಬೆನಿಫಿಟ್ಸ್ ತುಂಬ ಉಂಟು ಇದರಲ್ಲಿ. ಇದು ತುಂಬ ತಂಪು, ಬಾಡಿ ತುಂಬ ಕೂಲ್ ಆಗಬೇಕಿದ್ರೆ ಇದನ್ನು ತಿಂದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಇದರಲ್ಲಿ ತುಂಬ ವೆರೈಟಿ ಮಾಡ್ತಾರೆ. ಇದನ್ನು ಉಪ್ಪಲ್ಲಿ ಹಾಕಿ ಇಡ್ತಾರೆ, ಈ ಪಿಕ್ಕಲ್ ಥರ ಒಂಥರ ಉಪ್ಪು ಮೆಣಸು ಎಲ್ಲ ಹಾಕಿ ಉಪ್ಪಲ್ಲಿಟ್ಟು ಹಾಕಿ ಇಡ್ತಾರೆ. ಮತ್ತು ಇದರ ಚಟ್ನಿ ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ. ಇನ್ನೊಮ್ಮೆ ಶೇರ್ ಮಾಡ್ತೇನೆ ನಾನು ಇದರ ರೆಸಿಪಿ ಬೇರೆ ಕೂಡ. ಈಗ ಸುಕ್ಕ ಮಾಡ್ತಾ ಇದ್ದೇನೆ, ತುಂಬ ಚೆನ್ನಾಗಿರ್ತದೆ. ಮಂಗಳೂರು ಶೈಲಿಯಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಟ್ರೆಡಿಷ್ನಲ್ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ ನೋಡಿ. ಸುಕ್ಕ ಸೂಪರಾಗಿ ಬಂದಿದೆ ನೋಡಿ, ಡ್ರೈ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ಹತ್ತಿಕಾಯಿ ತಗೊಂಡಿದ್ದೇನೆ ನೋಡಿ, ಒಂದಿಷ್ಟು ತಗೊಂಡಿದ್ದೇನೆ ನೋಡಿ. ಹತ್ತಿಕಾಯಿ ನೋಡಿ, ಇದು ಗೊಂಚಲಾಗಿ ಆಗೋದು, ಮರದಲ್ಲಿ ಗೊಂಚಲಾಗಿ ಆಗೋದು. ಇದನ್ನು ಫಸ್ಟು ನಾನು ಒಮ್ಮೆ ತೊಳೆದು ತಗೊಳ್ತೇನೆ ನೋಡಿ. ಇದು ಸಣ್ಣ ಸಣ್ಣದು ಕಾಯಿ ನೋಡಿ, ಈ ಥರ ರೌಂಡ್ ಬಾಲ್ಸ್ ಥರ ಇರ್ತದೆ, ಸಣ್ಣ ಸಣ್ಣದು ನೋಡಿ. ಹಾಲು ಬಿಡ್ತದೆ ಇದರಲ್ಲಿ. ಇದನ್ನು ಫಸ್ಟ್ ಒಂದು ಸರಿ ತೊಳೆದು ತಗೊಳ್ತೇನೆ ನಾನು. ಆಮೇಲೆ ನೋಡಿ, ಒಂದು ಸರಿ ಕ್ಲೀನ್ ಮಾಡಿ ತೊಳೆದು ತಗೊಂಡಿದ್ದೀನಿ. ಇದನ್ನು ಇದು ಮಾಡಲಿಕ್ಕೆ ಉಂಟು, ಕಟ್ ಮಾಡಿ ಜಜ್ಲಿಕ್ಕೆ ಉಂಟು. ಇದರ ತುದಿಯನ್ನು ಉಂಟಲ್ಲ, ಎರಡು ಬದಿ ಕಟ್ ಮಾಡಿ ತೆಗಿಬೇಕು. ತೋರಿಸ್ತೇನೆ ನೋಡಿ. ನಾನು ಎರಡು ಬದಿ ಮೊದಲಿಗೆ ತುದಿಯನ್ನು ಎರಡು ಸೈಡ್ ಕೂಡ ಈ ಥರ ತೆಗಿತಾ ಇದ್ದೇನೆ ನೋಡಿ. ತೆಗೆದೆಲ್ಲ ಇಟ್ಕೊಳ್ತೇನೆ ಫಸ್ಟಿಗೆ ನಾನು. ನೋಡಿ, ಈ ಥರ ಇದರ ಸೈಡೆಲ್ಲ ತೆಗೆದು ಇಟ್ಕೊಳ್ತೇನೆ. ಇನ್ನು ಇದನ್ನು ಜಜ್ಲಿಕ್ಕೆ ಉಂಟು. ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ ನೋಡಿ. ಈ ಥರ ಕಟ್ ಮಾಡಿಕೊಂಡೆಲ್ಲ ಇಟ್ಟಿದ್ದೇನೆ ನೋಡಿ. ಇದು ಬೇಗ ಕನೇರು ಬಿಡ್ತದೆ. ಇದರಲ್ಲಿ ಉಂಟಲ್ಲ, ಕನೇರ ಅಂಶ ಜಾಸ್ತಿ. ಇದಕ್ಕೆ ಕನೇರ ಅಂಶ ತೆಗಿಲಿಕ್ಕೆ ಕುದಿಯುವ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ನಾನು ಬಿಸಿ ನೀರಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಒಳ್ಳೆ ಕುದಿಯುವ ನೀರನ್ನೊಮ್ಮೆ ಹಾಕ್ಕೊಳ್ತೇನೆ ನೋಡಿ. ಕನೇರೆಲ್ಲ ಬಿಟ್ಕೊಳ್ತದೆ ಇದರದ್ದು ನೋಡಿ. ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಉಂಟಲ್ಲ, ಚೆನ್ನಾಗಿ ಕುದಿಯುವ ನೀರು ಹಾಕಿಟ್ರೆ ಇದರ ಕನೇರೆಲ್ಲ ಬಿಡ್ತದೆ ನೋಡಿ. ನೋಡಿ, ನಿಮಗೆ ಗೊತ್ತಾಗ್ಬೋದು ನೋಡಿ, ಕಲರ್ ನೋಡಿ, ನೀರಿದು ಕಲರ್ ನೋಡಿ, ಕನೇರೆಲ್ಲ ಬಿಟ್ಕೊಂಡಿದೆ ಇದರದ್ದು. ಇನ್ನು ಇದರ ನೀರನ್ನು ಚೇಂಜ್ ಮಾಡಿಕೊಂಡು ನಾನು ತೆಗಿತೇನೆ. ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ತಗೊಳ್ತೇನೆ ನೋಡಿ. ಕನೇರು ಬಿಟ್ಕೊಂಡಿದೆ ನೋಡಿ. ಇದನ್ನು ಕ್ಲೀನ್ ಮಾಡಿ ತಗೊಳ್ತೇನೆ ನಾನು. ಒಂದು 2-3 ಸರಿ ಚೆನ್ನಾಗಿ ತೊಳೆದೆಲ್ಲ ತಗೊಂಡಿದ್ದೇನೆ ನೋಡಿ. ಇನ್ನು ಇದನ್ನು ಜಜ್ಜಬೇಕು ನೋಡಿ. ಇದನ್ನು ಜಜ್ಲಿಕ್ಕೆ ಉಂಟು ನೋಡಿ. ಇದು ಬೇಯಲಿಕ್ಕೆ ಕೂಡ ಉಂಟಲ್ಲ, ತುಂಬ ಹೊತ್ತು ತಗೊಳ್ಳೋದಿಲ್ಲ, ರಪ್ಪ ಅಂತ ಬೇಯ್ತದೆ. ತುಂಬ ಚೆನ್ನಾಗಿ ಬೇಯ್ತದೆ, ತುಂಬ ಟೇಸ್ಟಾಗಿರ್ತದೆ, ತುಂಬ ಒಳ್ಳೆಯದಾಗ್ತದೆ ಇದು ಸುಕ್ಕ ನೋಡಿ. ಈ ಥರ ಜಜ್ಜಿ ರಪ್ಪ ಅಂತ ಆಗ್ತದೆ ನೋಡಿ. ಈ ಥರ ಜಜ್ಜಿ ತಗೊಳ್ಳೋದು ನೋಡಿ. ನೋಡಿ, ಇದರೊಳಗೆ ಉಂಟಲ್ಲ ಒಂದು ಹಕ್ಕಿ ಇರ್ತದೆ, ಒಮ್ಮೊಮ್ಮೆ ಚೆನ್ನಾಗಿ ಪಾಂತೆ ಥರ ಎಲ್ಲ ಇರ್ತದೆ. ಇದ್ರೆ ಗೊತ್ತಾಗ್ತದೆ. ಇದರಲ್ಲಿ ಇಲ್ಲ, ಹಾಗೇನೂ ಇಲ್ಲ ಇದರಲ್ಲಿ ನೋಡಿ. ಕ್ಲೀನ್ ಉಂಟಿದು ನೋಡಿ. ಜಜ್ಜಿ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಸುಕ್ಕ ಮಾಡುವ ನಾನು ಇದನ್ನು ಬೇಯಲಿಕ್ಕೆ ಇಟ್ಕೊಳ್ತೇನೆ ನೋಡಿ. ಇದಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ತುಂಬ ನೀರು ಹಾಕ್ಕೊಳ್ಬೇಡಿ, ಬೇಯಲಿಕ್ಕೆ ತಕ್ಕ ನೀರು ಹಾಕ್ಕೊಂಡ್ರೆ ಆಯಿತು. ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸಣ್ಣ ಪೀಸ್ ಬೆಲ್ಲ ಕೂಡ ಹಾಕ್ಕೊಳ್ತೇನೆ. ಹಿಂಗೆ ಹಾಕ್ಕೊಳ್ತೇನೆ ನಾನು ನೋಡಿ. ಹಿಂಗೆ ನೀರಲ್ಲಿ ಕಲಸ್ಕೊಂಡು ಹಿಂಗೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸಣ್ಣ ಪೀಸ್ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದರೆ ಸ್ವಲ್ಪ ಚೆನ್ನಾಗಿರ್ತದೆ. ಬೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಚೆನ್ನಾಗಿರ್ತದೆ.
ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೇಯಲಿಕ್ಕೆ ಇಟ್ಕೊಳ್ತೇನೆ. ಬೇಯಲಿಕ್ಕೆ ತುಂಬ ಹೊತ್ತೇನಿಲ್ಲ, ಒಂದು 5 ನಿಮಿಷದಲ್ಲಿ ಚೆನ್ನಾಗಿ ಬೆಂದು ಸಾಫ್ಟ್ ಆಗ್ತದೆ. ಬೆಂದು ಸಾಫ್ಟ್ ಆದರೆ ಆಯಿತು. ಮುಚ್ಚಿಡ್ತೇನೆ ಬೇಯಲಿ ಅಂತ. ಅಷ್ಟರಲ್ಲಿ ನಾವು ಮಸಾಲಕ್ಕೆ ರೆಡಿ ಮಾಡುವ. ನೋಡಿ, ಮಿಕ್ಸಿ ಜಾರ್ನಲ್ಲಿ ನಾನು ಒಂದು 6 ಉದ್ದ ಮೆಣಸು ತಗೊಂಡಿದ್ದೇನೆ. ಬ್ಯಾಡಗಿ ಮೆಣಸು, ಉದ್ದ ಮೆಣಸು, ಒಂದು 4 ಗಿಡ್ಡ ಮೆಣಸು ರೋಸ್ಟ್ ಮಾಡಿರುವಂಥದ್ದು, ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ, ಒಂದು ಸಣ್ಣ ಪೀಸ್ ಹುಣಸೆಹಣ್ಣು, ನೋಡಿ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೇನೆ. ಒಂದು ನೀರುಳ್ಳಿಯಲ್ಲಿ, ಒಂದು ಮೀಡಿಯಮ್ ಸೈಜಿನ ನೀರುಳ್ಳಿಯಲ್ಲಿ ಅರ್ಧ ನೀರುಳ್ಳಿಯನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೊಂಡಿದ್ದೀನಿ ನೋಡಿ. ಈಗ ನೋಡಿ ಹತ್ತಿಕಾಯಿ ಬೆಂದಿದೆ ನೋಡಿ. ಸ್ವಲ್ಪ ಬೇಯ್ತಾ ಬಂದಿದೆ. ಸ್ವಲ್ಪ ಬೇಯಲಿ ಅಂತೇಳಿ ಬಿಡ್ತೇನೆ ನಾನು. ನೋಡಿ ಬೇಯ್ತಾ ಬಂದಿದೆ. ಅಷ್ಟರಲ್ಲೇ ನೋಡಿ ಒಂದು ಕಪ್ಪಿನಷ್ಟು, ಅಂದರೆ ಒಂದು ಗೆರಟೆಯಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ನಾನು. ಒಂದು ಪ್ಯಾನಲ್ಲಿ, ಫ್ರೈಯಿಂಗ್ ಪ್ಯಾನಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಕಪ್ಪಿನಷ್ಟು ತೆಂಗಿನ ತುರಿ, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು ನೀರುಳ್ಳಿ ನಾನು ಅರ್ಧ ನೀರುಳ್ಳಿಯನ್ನು ಮಿಕ್ಸಿಗೆ ಹಾಕಿದ್ದೆ ಅಲ್ಲ, ಮತ್ತು ಅರ್ಧ ನೀರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಚಾಪ್ ಮಾಡಿಕೊಂಡಿರುವಂಥದ್ದು ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬೇಸೊಪ್ಪು ಕೂಡ ಹಾಕ್ಕೊಂಡೆ. ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ತೆಂಗಿನ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿದರೆ ಆಯಿತು. ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು, ಬಾಡಿಸ್ಕೊಳ್ಬೇಕು. ತುಂಬ ಕೆಂಪಾಗಬೇಕಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಆಯಿತು. ನಿಮಗೆ ಚಿಕನ್ ಥರನೇ ಆಗ್ತದೆ. ನೀವು ಈ ಥರ ಫ್ರೈ ಮಾಡಿದರೆ ಉಂಟಲ್ಲ, ನಿಮಗೆ ಒಳ್ಳೆ ಚಿಕನ್ ಕರಿ ಥರನೇ ಆಗ್ತದೆ. ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕು, ತುಂಬ ಫ್ರೈ ಮಾಡಬೇಡಿ, ಕಪ್ಪು ಮಾಡಬೇಡಿ. ಇಷ್ಟು ಫ್ರೈ ಆದರೆ ಸಾಕು. ಈಗ ಮತ್ತು ಈ ರುಬ್ಬಿರುವ ಮಸಾಲಕ್ಕೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ. ರೋಸ್ಟ್ ಮಾಡಿರುವ ತೆಂಗಿನ ತುರಿಯನ್ನು ಇದಕ್ಕೇ ಹಾಕಿ ಒಂದು ಸುತ್ತು ಪಲ್ಸ್ ಮಾಡ್ಕೊಳ್ತೀನಿ. ತುಂಬ ಇದು ರುಬ್ಲಿಕ್ಕಿಲ್ಲ, ಸ್ವಲ್ಪ ಒಂದು ಸುತ್ತು ಪಲ್ಸ್ ಮಾಡಿದರೆ ಆಯಿತು ನೋಡಿ. ಮೊದಲಿಗೆ ಮೆಣಸೆಲ್ಲ ಚೆನ್ನಾಗಿ ಫೈನಾಗಿ ರುಬ್ಕೊಂಡಿದ್ದೇನೆ. ತೆಂಗಿನಕಾಯಿ ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈಗ ನೋಡಿ ಹತ್ತಿಕಾಯಿ ಬೆಂದಿದೆ ನೋಡಿ, ನೀರೆಲ್ಲ ಕಮ್ಮಿ ಆಗ್ತಾ ಬಂದಿದೆ ನೋಡಿ. ಈಗ ರುಬ್ಬಿದ ಮಸಾಲವನ್ನು ಇದಕ್ಕೇ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಸಾಲೆ ಮತ್ತು ಇದೆಲ್ಲ ಚೆನ್ನಾಗಿ ಒಂದೇ ಥರ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕು. ಉಪ್ಪೆಲ್ಲ ಕಮ್ಮಿ ಇದ್ದರೆ ನೋಡಿಕೊಂಡು ಹಾಕಿ. ಉಪ್ಪು ಬೆಲ್ಲ ಎಲ್ಲ ಉಂಟಲ್ಲ ಕರೆಕ್ಟಾಗಿದ್ದರೆ ಚೆನ್ನಾಗಿರ್ತದೆ. ಬೆಲ್ಲ ಎಲ್ಲ ಸ್ವಲ್ಪ ಇದ್ದರೆ ನೋಡಿ. ಉಪ್ಪು ಕಮ್ಮಿ ಉಂಟು, ಸ್ವಲ್ಪ ಹಾಕ್ಕೊಂಡೆ ಉಪ್ಪು. ಮೊದಲು ನಾನು ಬೇಯುವಾಗ ಹಾಕಿರೋದು, ಮತ್ತೆ ಹಾಕಲಿಲ್ಲ. ನೋಡಿಕೊಂಡು ಉಪ್ಪೆಲ್ಲ ಹಾಕ್ಕೊಂಡ್ರೆ ಆಯಿತು ನೋಡಿ. ಡ್ರೈ ಆಗಿ ಬಂದಿದೆ ನೋಡಿ. ಸುಕ್ಕ ತುಂಬ ಚೆನ್ನಾಗಿರ್ತದೆ. ಈ ಥರ ಡ್ರೈ ಆಗಿದ್ದರೆ ಉಂಟಲ್ಲ ತುಂಬ ಸೂಪರಾಗಿರ್ತದೆ. ಇನ್ನು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತಿದ್ದೇನೆ. ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಟೀ ಸ್ಪೂನಷ್ಟು ಸಾಸಿವೆ, ಎಣ್ಣೆ ಚೆನ್ನಾಗಿ ಕಾಯುವಾಗ ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಡ್ರೈ ಚಿಲ್ಲಿ ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನು ಏನು ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ. ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇಂಗಿದ್ರೆ ಇಂಗು ಕೂಡ ಹಾಕ್ಕೊಳ್ಬೋದು. ಒಗ್ಗರಣೆಗೆ ಇಂಗು ಪುಡಿ ಇದ್ದರೆ ಹಾಕ್ಕೊಳ್ಬೋದು. ನಾನು ಮೊದಲಿಗೆ ಹಾಕ್ಕೊಂಡಿದ್ದೇನೆ ಇಂಗು ನೋಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಟ್ರೈ ಮಾಡಿ ಈ ಥರ ಒಮ್ಮೆ ಸುಕ್ಕ. ಟ್ರೆಡಿಷ್ನಲ್ ಟೈಪ್ ಸುಕ್ಕ ಇದು, ಮಂಗಳೂರು ಶೈಲಿಯಲ್ಲಿ ತುಂಬ ಚೆನ್ನಾಗಿರ್ತದೆ. ಹೇಗೆ ಆಗಿದೆ ಅಂತ ಹೇಳಿ ನನಗೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.